ನಮಸ್ಕಾರ ಎಲ್ರಿಗೂ. ಇವತ್ತಿನ ಟಾಪಿಕ್ಕು ಬ್ರಾಹ್ಮಿ ಎಲೆಗಳು ಅಥವಾ ಬ್ರಾಹ್ಮಿ ಪೌಡರ್. ಎಲ್ರಿಗೂ ಸಾಧಾರಣವಾಗಿ ಗೊತ್ತೇ ಇರುತ್ತೆ ಈ ಎಲೆಗಳು. ಇದನ್ನು ಡೈಲಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಮಕ್ಕಳು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೊಗೋತಾರೆ ಅಂತ ಎಲ್ರಿಗೂ ಸಾಧಾರಣವಾಗಿ ಗೊತ್ತಿದೆ. ಆದರೆ ಈ ಎಲೆಗಳನ್ನ ಅಥವಾ ಪೌಡರ್ನ ಯಾವ ರೀತಿಯಲ್ಲಿ ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಅಲ್ಲದೆ ಇದು ಬ್ಯೂಟಿ ಟಿಪ್ಪಾಗಿ ಸಹ ನಾವು ಯೂಸ್ ಮಾಡ್ಕೋಬೋದು. ಹೇಗೆ ಬನ್ನಿ ನೋಡೋಣ. ನಾವು ಡೈರೆಕ್ಟಾಗಿ ಮಕ್ಕಳು ಕೊಡೋದಾದರೆ ಹೇಗೆ ಕೊಡ್ಬೋದು ಅಂತ ನೋಡೋದಾದರೆ, ಮಾಮೂಲಿಯಾಗಿ ನಾವು ಹೇಗೆ ಜ್ಯೂಸ್ ರೆಡಿ ಮಾಡ್ಕೊಳ್ತೀವಿ, ಸ್ವಲ್ಪ ಸೊಪ್ಪುಗಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀರಿನೊಂದಿಗೆ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕೊಡ್ತೀವಲ್ವಾ, ಆ ರೀತಿನೆಲ್ಲಾದರೂ ಕೊಡ್ಬೋದು. 1 ಲೋಟ ಆದಷ್ಟು ಕೊಡ್ಬೋದು. ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಈ ಸೊಪ್ಪುಗಳನ್ನು ತೊಗೊಂಡು ಅರಿಬೇಕು. ಕಲ್ಲ ಮೇಲೆ ನೀಟಾಗಿ ಅರಿದಾಗ ನಮಗೆ ಅದು ಜ್ಯೂಸ್ ಬರುತ್ತಲ್ವ, ಅದನ್ನು 5 ml ಅಷ್ಟು, ಜಾಸ್ತಿ ಕೊಡಬಾರ್ದು, 5 ml ಅಷ್ಟು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಇದರ ಪ್ರಯೋಜನ ನಮಗೆ ಪೂರ್ತಿಯಾಗಿ ಸಿಗುತ್ತೆ. ನಾವು ಒಂದಷ್ಟು ನೀರಿನೊಂದಿಗೆ ಮಿಶ್ರಣ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಕನ್ಸ್ಯೂಮ್ ಮಾಡೋದಕ್ಕಿಂತ 5 ml ಕೊಟ್ಟರೂ ಪರವಾಗಿಲ್ಲ, ಅದನ್ನು ಡೈರೆಕ್ಟಾಗಿ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಈ ಎರಡೂ ಮೆಥಡ್ಗಳಿಗಿಂತ ಇನ್ನೊಂದು ಬೆಸ್ಟ್ ಮೆಥಡ್ ಅಂತ ಹೇಳೋದಾದರೆ, ಶುದ್ಧ ನಾಟಿ ಹಸುವಿನ ತುಪ್ಪದ ಜೊತೆ ನಾವು ಈ ಸೊಪ್ಪಿನ ನೀರನ್ನು ಕುದಿಸ್ಬೇಕು. ಅದು ಹೇಗೆ ಕುದಿಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಕುದ್ದು ಅದರ ನೀರಿನಂಶ ಪೂರ್ತಿಯಾಗಿ ಹೋಗಬೇಕು. ನೀರಿನಂಶ ಪೂರ್ತಿಯಾಗಿ ಹೋಗುವವರೆಗೂ ಕುದಿಸ್ಬಿಟ್ಟು ಅದು ಲೇಹ್ಯ ಏನು ಬರುತ್ತೆ ಅದನ್ನು ನಾವು ಮಕ್ಕಳಿಗೆ ಪ್ರತಿದಿನ ಕೊಡ್ಬೋದು. ಈ ರೀತಿಯಲ್ಲಿ ನಾವು ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಅಂದರೆ ಈ ಸೊಪ್ಪಿನಿಂದ ಎಷ್ಟು ಪ್ರಯೋಜನಗಳು ಮಗುವಿಗೆ ಸಿಗಬೇಕಿತ್ತು ಅದಷ್ಟು ಪೂರ್ತಿಯಾಗಿ ಸಿಗುತ್ತೆ. ಈ ಎಲೆಗಳು ತುಂಬ ಜನಕ್ಕೆ ಡೈರೆಕ್ಟಾಗಿ ಸಿಗೋದಿಲ್ಲ. ಆ ಥರದವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗೋ ಶಾಪ್ಸ್ ಇರುತ್ತಲ್ವ, ಅಲ್ಲಿ ನಿಮಗೆ ಈ ಪ್ಯಾಕೆಟ್ ಸಿಗುತ್ತೆ. ಈ ಪ್ಯಾಕೆಟ್ನ ತೊಗೊಂಡು ಬಂದು ಎವ್ರಿ ಡೇ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಅರ್ಧ ಚಮಚದಷ್ಟು ಇದನ್ನು ಹಾಕಬೇಕು. ಇಲ್ಲ ನೀವು ಆ ರೀತಿ ಕೊಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ, ಹಸುವಿನ ತುಪ್ಪದ ಜೊತೆಗೆ ಅರ್ಧ ಚಮಚದಷ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ಎರಡೂ ರೀತಿಯಲ್ಲಿನೂ ಮಕ್ಕಳು ಕೊಡ್ಬೋದು. ಆದರೆ ಎರಡೂ ರೀತಿಯಲ್ಲಿ ಕೊಡ್ಬೋದು, ಆದರೆ ಮಗುವಿಗೆ ಕರೆಕ್ಟಾಗಿ ಇದರ ಪ್ರಯೋಜನ ಸಿಗೋದು ಅಂತ ಹೇಳಿದ್ರೆ ನಾವು ಎಲೆಗಳನ್ನು ಡೈರೆಕ್ಟಾಗಿ ಮಗುವಿಗೆ ಕೊಡೋದ್ರಿಂದ ಸಿಗುತ್ತೆ. ಈ ನಾವು ಶಾಪಿಂದ ತೊಗೊಂಡು ಬಂದು ಈ ಥರ ಪೌಡರ್ನೆಲ್ಲ ಕೊಡೋದ್ರಿಂದ ಅದರ ಅಂಶ, ಅದರ ಬೆನಿಫಿಟ್ಸ್ ಏನು ಸಿಗಬೇಕಿತ್ತು ಮಗುವಿಗೆ ಪೂರ್ತಿಯಾಗಿ ಸಿಗಲ್ಲ. ಇವಾಗ ಅವ್ರು ಶಾಪಲ್ಲಿ ಹೇಗೆ ರೆಡಿ ಮಾಡಿರ್ತಾರೆ, ಅದನ್ನೆಲ್ಲ ತುಂಬ ದಿನ ಒಣಗಿಸಿ ಆಮೇಲೆ ಗ್ರೈಂಡ್ ಮಾಡಿರ್ತಾರೆ, ಅದೆಲ್ಲ ಮಾಡಿರ್ತಾರಲ್ವ. ಸೊ ಆವಾಗ ನಮಗೆ ಅದು ಬೆನಿಫಿಟ್ಸು ಮಿಸ್ ಆಗುತ್ತೆ, ಪೂರ್ತಿಯಾಗಿ ಮಗುವಿಗೆ ಸಿಗೋದಿಲ್ಲ ಅದನ್ನು ತುಂಬ ದಿನ ಒಣಗಿಸಿ ಎಲ್ಲ ಪೌಡ್ರ್ ಮಾಡೋದ್ರಿಂದ. ಹಾಗಾಗಿ ಎಲೆಗಳು ಸಿಕ್ಕಿದ್ರೆ ಡೈರೆಕ್ಟಾಗಿ ಎಲೆಗಳನ್ನೇ ಡೈರೆಕ್ಟಾಗಿ ತೊಗೊಂಡು ಕನ್ಸ್ಯೂಮ್ ಮಾಡಿ, ಪೌಡರ್ ತೊಗೊಳ್ಳೋದು ಬೇಡ. ಇಲ್ಲ ಎಲೆಗಳು ಡೈರೆಕ್ಟಾಗಿ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಈ ಥರ ಪೌಡರ್ಸು ತೊಗೊಳ್ಳಿ. ಇದು ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಆ ಥರ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೊಗೋತಾರೆ, ಫೈನಲಿ ಪೇರೆಂಟ್ಸು ಖುಷಿ ಆಗುತ್ತೆ. ಇದೆಲ್ಲನೂ ಸರಿಯೇ. ಆದರೆ ದೊಡ್ಡವರು ಇದನ್ನು ನಾವು ಸೇವನೆ ಮಾಡ್ಬೋದಾ, ನಮಗೂ ಏನಾದರೂ ಬೆನಿಫಿಟ್ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇರುತ್ತೆ. ದೊಡ್ಡವರು ಇದನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಒಳಗಿನಿಂದ ಸ್ಟ್ರಾಂಗ್ ಆಗ್ತಾರೆ. ಅದಲ್ಲದೇ ಇವಾಗ ತುಂಬ ಏಜ್ ಆಗಿರೋರಿಗೆ ಫೇಸೆಲ್ಲ ತುಂಬ ರಿಂಕಲ್ಸ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಪ್ರತಿಯೊಬ್ಬರು ಬಯಸೋದು ತನ್ನ ಬ್ಯೂಟಿ ಆಗಿರಬೇಕು ಅಂತಲೇ ಅಲ್ವಾ. ಸೊ ಅಂಥವ್ರು ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಅವರ ಮುಖದ ಮೇಲಿನ ಸುಕ್ಕುಗಳು ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆ ಹೇಳೋದಾದರೆ, ಈ ಸೊಪ್ಪನ್ನು ಡೈಲಿ ಸೇವನೆ ಮಾಡೋದ್ರಿಂದ ಈ ರೀತಿಯಾಗಿ ಹಲವಾರು ಪ್ರಯೋಜನಗಳಿವೆ ಅನ್ನೋದು ನಮ್ಮ ಆಯುರ್ವೇದ ಅಥವಾ ಮಾಡರ್ನ್ ರಿಸರ್ಚಸ್ ಪ್ರಕಾರ ಸಾಬೀತಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.